ಹಲೋ ಗಾಯ್ಸ್, ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ರಾಜಾ ಶಾಬ್ ಮೂವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಹಾಗೆ ರಿವ್ಯೂನು ಕೂಡ ಮಾಡ್ತಾ ಇದ್ದೀನಿ. ಗಾಯ್ಸ್ ಈ ರಾಜಾ ಶಾಬ್ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಹೊಂದಿದೆ ಮತ್ತು ಈ ಮೂವಿಯ ಸ್ಟೋರಿ ಹೆಂಗಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಗಾಯ್ಸ್ ಈ ರಾಜಾ ಶಾಬ್ ಮೂವಿಯಲ್ಲಿ ಪ್ರಭಾಸ್ ಅವರಾಗಿರ್ಬೋದು ಮತ್ತು ಮಾಳವಿಕಾ ಅವರಾಗಿರ್ಬೋದು ಮತ್ತು ಹಲವಾರು ಸೈಡ್ ಆ್ಯಕ್ಟರ್ಸ್ಗಳಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ. ಮತ್ತು ಈ ರಾಜಾ ಶಾಬ್ ಮೂವಿಯಲ್ಲಿ ಡೈರೆಕ್ಟರ್ ಆಗಿರ್ಬೋದು ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು, ಮ್ಯೂಸಿಕರ್ಸ್ ಆಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಂದರೆ ಈ ರಾಜಾ ಶಾಬ್ ಮೂವಿಯ ಸ್ಟೋರಿ ನೋಡೋದಾದರೆ, ಈ ಮೂವಿಯು ಒಂದು ರಾಜರ ಮನೆತನದಿಂದ ಒಬ್ಬ ವ್ಯಕ್ತಿಯು ಯಾವ ರೀತಿ ತನ್ನ ಆತ್ಮಗಳು ಅಟ್ಯಾಕನ್ನು ಮಾಡ್ತವೆ ಮತ್ತು ಆತ್ಮಗಳಿಗೆ ಯಾವ ರೀತಿ ಹೊಂದ್ಕೋತಾನೆ ಮತ್ತು ಈ ಮೂವಿಯಲ್ಲಿ ಪ್ರಭಾಸ್ ಅವರು ಯಾವ ರೀತಿ ನಟನೆ ಮಾಡಿದ್ದಾರೆ ಮತ್ತು ಮಾಳವಿಕಾ ಅವರು ಯಾವ ರೀತಿ ನಟನೆ ಮಾಡಿದ್ದಾರೆ ಅಂತ ಕೂಡ ಈ ಮೂವಿಯಲ್ಲಿ ತೋರಿಸಿದ್ದಾರೆ. ಮತ್ತು ಈ ಮೂವಿಯ ಸ್ಟಾರ್ ರೇಟಿಂಗ್ ನೋಡೋದಾದರೆ ಸುಮಾರು 4.4 ಸ್ಟಾರ್ ರೇಟಿಂಗ್ನ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯಲ್ಲಿ ಸಾಕಷ್ಟು ಕಂಪ್ಯೂಟರ್ ಸೆಟ್ಟಿಂಗ್ಸ್ಗಳಾಗಿರ್ಬೋದು ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು ಮೂವಿಯನ್ನು ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಅಂದರೆ ಪ್ರಭಾಸ್ ಅವರು ಈ ಮೂವಿಯಲ್ಲಿ ಹೀರೋ ಆಗಿ ನಟಿಸಿದ್ದಾರೆ. ಅಂದರೆ ಈ ಮೂವಿಯ ಓನ್ಲೈನ್ ಸ್ಟೋರಿ ನೋಡೋದಾದರೆ, ಪ್ರಭಾಸ್ ಅವರು ಒಂದು ರಾಜಮನೆತನದಲ್ಲಿ ನಟಿಸಿರ್ತಾರೆ. ಅವ್ರೇನು ಮಾಡ್ತಾರೆ ಅಂತಾರೆ, ಅಲ್ಲಿ ಸಾಕಷ್ಟು ಪ್ರಾಣಿಗಳ ಪಕ್ಷಿಗಳು ಅವರು ಒಂದು ಹಿಂಸೆಯನ್ನು ಕೊಟ್ಟಿರ್ತಾರೆ ಮತ್ತು ಜನಗಳನ್ನು ಹಿಂಸೆಯನ್ನು ಕೊಟ್ಟಿರ್ತಾರೆ. ಆ ಹಿಂಸೆಯನ್ನು ಕೊಟ್ಟಿದಾಗ ಏನಾಗುತ್ತೆ ಅಂತಾರೆ, ಪುನಃ ಅವರು ಎಲ್ಲರನ್ನೂ ಕೂಡ ವಾಪಸ್ಸು ಮರಳಿ ಬೆರೆಸ್ಕೊಂಡಿರ್ತಾರೆ. ಅವಾಗ ಏನು ಮಾಡ್ತಾರೆ ಅಂತಾರೆ, ಇವರು ಮುಳುಗಿರೋ ಹೊತ್ತಲ್ಲಿ ಪ್ರಾಣಿಗಳಾಗಿರ್ಬೋದು ಮತ್ತು ಪಕ್ಷಿಗಳಾಗಿರ್ಬೋದು ಮತ್ತು ಯಾವ ರೀತಿ ಆತ್ಮಗಳು ಬಂದು ಪ್ರಭಾಸನ್ನು ಅಟ್ಯಾಕ್ ಮಾಡ್ತವೆ. ಮತ್ತು ಅಟ್ಯಾಕ್ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಮಾಳವಿಕಾ ಅವರು ಎಂಟ್ರಿಯನ್ನು ಕೂಡ ಕೊಡ್ತಾರೆ. ಮಾಳವಿಕಾ ಅವರು ಎಂಟ್ರಿಯನ್ನು ಕೊಟ್ಟುಬಿಟ್ಟು ಏನು ಮಾಡ್ತಾರೆ, ಮಾಳವಿಕಾ ಅವರು ಪ್ರಭಾಸ್ ಅವರನ್ನು ಇಂಪ್ರೆಸ್ ಮಾಡ್ತಾ ಇರ್ತಾರೆ. ಅಂದರೆ ನೀನು ನೋಡೋಕ್ಕೆ ಈ ರೀತಿ ಇದೆಯಾ ಮತ್ತು ನೀನು ನೋಡೋಕ್ಕೆ ಚೆನ್ನಾಗಿದೆಯಾ ಮತ್ತು ನಿನಗೆ ಎಲ್ಲ ಕೂಡ ಇದೆ ಮತ್ತು ಎಲ್ಲ ಸಬ್ಜೆಕ್ಟ್ ಕೂಡ ಇದೆ ಅಂತ ಕೂಡ ಇಂಪ್ರೆಷನ್ನು ಕೂಡ ಮಾಡ್ತಾ ಇರ್ತಾರೆ. ಅವಾಗೇನಾಗುತ್ತೆ, ಇಬ್ಬರ ಮಧ್ಯೆ ಒಂದು ಲವ್ ಸ್ಟೋರಿ ಉಂಟಾಗುತ್ತೆ. ಆ ಲವ್ ಸ್ಟೋರಿ ಉಂಟಾದಾಗ ಏನಾಗುತ್ತೆ ಅಂತಾರೆ, ತಿರ್ಗಾ ಅವ್ರಿಬ್ಬರ ಮಧ್ಯೆ ಒಂದು ಕ್ರ್ಯಾಶ್ ಅನ್ನೋದಾಗುತ್ತೆ. ಅಂತಾರೆ ಕ್ರ್ಯಾಶ್ ಅನ್ನೋದಾಗ ಪ್ರಭಾಸ್ ಅವರು ಅವ್ರಿಗೆ ಟೈಮನ್ನು ಕೂಡ ಕೊಡ್ತಿರ್ಲಿಲ್ಲ. ಇಬ್ಬರ ಮಧ್ಯೆ ಒಂದು ಬಾಂಡಿಂಗ್ ಆಗುತ್ತೆ ಮತ್ತು ಲಾಸ್ಟಲ್ಲಿ ಯುದ್ಧಗಳಾಗುತ್ತೆ ಮತ್ತು ಯುದ್ಧಗಳಿಂದ ತನ್ನ ಮನೆತನಗಳೆಲ್ಲ ಕೂಡ ಹೊರಗಡೆ ಬೀಳುತ್ತೆ ಅಂತಲೂ ಕೂಡ ಹೇಳ್ಬೋದು. ಅಂತಾರೆ ಈ ರಾಜ್ ಸಬ್ ಮೂವಿಯು ಒಂದು ಎಂಟರ್ಟೈನ್ಮೆಂಟ್ ಮೂವಿಯಾಗಿ, ಥ್ರಿಲ್ಲಿಂಗ್ ಮೂವಿಯಾಗಿ ತೆರೆಗೊಂಡಿದೆ. ಮತ್ತು ಈ ಮೂವಿಯಲ್ಲಿ ಸಾಂಗ್ಸ್ಗಳಾಗಿರ್ಬೋದು ಮತ್ತು ಫೈಟಿಂಗ್ಗಳಾಗಿರ್ಬೋದು, ಡೈಲಾಗ್ಗಳಾಗಿರ್ಬೋದು ಮೂವಿಯಲ್ಲಿ ಸಾಕಾದಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯಲ್ಲಿ ಪ್ರಭಾಸ್ ಅವರು ತನ್ನದೇ ಆದ ಒಂದು ಪಾತ್ರಗಳನ್ನು ಕೂಡ ಈ ಮೂವಿಯಲ್ಲಿ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಗಾಯ್ಸ್. ಮತ್ತು ಈ ರಾಜಾ ಸಾಬ್ ಮೂವಿಯು ಒಂದು ಎಂಟರ್ಟೈನ್ಮೆಂಟ್ ಮೂವಿಯಾಗಿ, ಥ್ರಿಲ್ಲಿಂಗ್ ಮೂವಿಯಾಗಿ ತೆರೆಗೊಂಡಿದೆ ಗಾಯ್ಸ್. ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.